ಒಂದು ಊರಿನಲ್ಲಿ ಜನಗಳು ಮಿಸ್ಟೀರಿಯಸ್ ಆಗಿ ಸಾಯ್ತಾ ಇರ್ತಾರೆ. ಅದೇ ಒಂದು ಊರಿಗೆ ನಮ್ಮ ಹೀರೋನ ಎಂಟ್ರಿ ಆಗುತ್ತೆ. ನಮ್ಮ ಹೀರೋ ಈ ಹಳ್ಳಿಗೆ ಬಂದಾಗ ಇವನ್ಗೆ ಒಂದು ದೊಡ್ಡ ಪ್ರಾಬ್ಲಮ್ ಎದುರಾಗುತ್ತೆ. ಈ ಊರಿನ ಜನ ಎಂತಕ್ಕೆ ಮಿಸ್ಟೀರಿಯಸ್ ಆಗಿ ಸಾಯ್ತಾ ಇರ್ತಾರೆ, ಹಾಗೆ ನಮ್ಮ ಹೀರೋ ಎಂತಕ್ಕೆ ಇದೇ ಹಳ್ಳಿಗೆ ಬರ್ತಾನೆ, ಈ ಹಳ್ಳಿಲಿ ಇರುವಂತ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾನ ಇಲ್ವಾ ಅಂತ ಇವತ್ತು ನಾವು ಈ ಮೂವಿಲ್ ತಿಳ್ಕೊಳ್ಳೋಣ. ಅಂದಾಗೆ ಈ ಮೂವಿ ಹೆಸರು ದಿ ವುಲ್ಫ್ ಮ್ಯಾನ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನೊಂದು ಫ್ಯಾಂಟಸಿ ಮೂವಿ ದಿ ಗೋಲ್ಡನ್ ಕಂಪಾಸ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಅಲ್ಲಿ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋಗೊಂದು ಲೈಕ್ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ನಲ್ಲಿ ಒಬ್ಬ ವ್ಯಕ್ತಿ ಒಂದು ದಟ್ಟವಾದ ಕಾಡಲ್ಲಿ ಯಾರನ್ನು ಹುಡುಕ್ತಾ ಇರೋದು ನಮ್ಗೆ ಕಾಣುತ್ತೆ. ಇವನ ಹೆಸರು ಬೆನ್ ಅಂತ. ಆಗ ನೋಡ್ತಿದ್ದಂಗೆನೆ ಒಂದು ವೇರುಲ್ಫ್ ಇವನ್ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಹೀಗಾಗಿ ಬೆನ್ನು ಆ ಒಂದು ವೇರುಲ್ಫ್ ಕೈಯಿಂದ ತಪ್ಪಿಸ್ಕೊಂಡು ಸೀದಾ ಓಡೋಗೋದಕ್ಕೆ ಟ್ರೈ ಮಾಡ್ತಾನೆ. ಅದೇ ರೀತಿ ಓಡ್ತಾ ಓಡ್ತಾ ಆ ಕಾಡಲ್ಲಿರೋ ಒಂದು ಚರ್ಚ್ ಹತ್ರ ಬಂದ್ಬಿಡ್ತಾನೆ. ಆದ್ರೆ ಆ ವೇರುಲ್ಫ್ ಇವನ್ನ ಬಿಡೋದಿಲ್ಲ, ಇವನ್ನ ಕೊಂದಾಕ್ಬಿಡುತ್ತೆ. ಮುಂದಿನ ಸೀನ್ ಅಲ್ಲಿ ನಾವು ಈ ಮೂವಿಯ ಮೇನ್ ಕ್ಯಾರೆಕ್ಟರ್ ನ ನೋಡ್ತೀವಿ. ಇವನ ಹೆಸರು ಲಾರೆನ್ಸ್ ಅಂತ. ಲಾರೆನ್ಸ್ ಆಕ್ಚುಲಿ ಒಬ್ಬ ಸ್ಟೇಜ್ ಆಕ್ಟರ್ ಆಗಿರ್ತಾನೆ. ಅದೇ ರೀತಿ ಇವನು ಒಂದು ಶೋನ ಮಾಡೋದಕ್ಕೆ ಏನ್ಬಿಟ್ಟು ಲಂಡನ್ಗೆ ಬಂದಿರ್ತಾನೆ. ಅವಾಗ ಇವನ ಹತ್ರ ಒಂದು ಲೇಡಿ ಬರ್ತಾಳೆ. ಇವಳ ಹೆಸರು ಗ್ವಿನ್ ಅಂತ. ಗ್ವಿನ್ ಬೇರೆ ಯಾರು ಆಗಿರೋದಿಲ್ಲ, ನಾವು ಇವಾಗ ತಾನೇ ನೋಡಿದ್ವಲ್ಲ ಬೆನ್ ಅನ್ನೋ ಒಂದು ವ್ಯಕ್ತಿನ ಸಾಯಿಸ್ಬಿಡ್ತಾಳೆ ವೇರೆಲ್ಫು, ಅವನ ಫಿಯಾನ್ಸೆ ಆಗಿರ್ತಾಳೆ. ಆಕ್ಚುಲಿ ಬೆನ್ಗೂ ಹಾಗೆ ಗ್ವಿನ್ಗೂ ಮದ್ವೆ ಆಗಿರೋದಿಲ್ಲ, ಇಬ್ಬರಿಗೂ ಮದ್ವೆ ಮಾಡ್ಬೇಕು ಅನ್ನೋದು ಡಿಸೈಡ್ ಮಾಡ್ಕೊಂಡಿರ್ತಾರೆ. ಇವರಿಬ್ರು ಕೂಡ ಮ್ಯಾರೇಜ್ ಆಗಿರೋದಿಲ್ಲ ಇನ್ನು. ಇವಳು ಯಾಕೆ ಲಾರೆನ್ಸ್ ಹತ್ರ ಬಂದಿದ್ದಾಳೆ ಅಂದ್ರೆ ಲಾರೆನ್ಸ್ ಬೇರೆ ಯಾರು ಆಗಿರೋದಿಲ್ಲ, ಸತೋದ್ನಲ್ಲ ಬೆನ್ನು, ಅವನ ಅಣ್ಣನಾಗಿರ್ತಾನೆ. ಹೀಗಾಗಿ ನಿನ್ನ ತಮ್ಮ ಸುಮಾರು ದಿನಗಳಿಂದ ಕಾಣ್ತಾ ಇಲ್ಲ, ಅದಕ್ಕೋಸ್ಕರ ನಿನ್ನ ಸಹಾಯ ಕೇಳೋದಕ್ಕೆ ಬಂದಿದ್ದೀನಿ. ನೀನು ನನ್ನ ಜೊತೆಗೆ ಬ್ಲಾಕ್ ಮೋರ್ ಹಳ್ಳಿಗೆ ಬಂದ್ಬಿಟ್ಟು ಸ್ವಲ್ಪ ಹುಡ್ಕೋದಕ್ಕೆ ಸಹಾಯ ಮಾಡುವಂತ. ಆದ್ರೆ ಇದು ಲಾರೆನ್ಸ್ಗೆ ಇಷ್ಟ ಇರೋದಿಲ್ಲ. ಅವ್ನು ಚಿಕ್ಕ ವಯಸ್ಸಲ್ಲಿ ಊರ್ ಬಿಟ್ಟು ಬಂದ್ಬಿಟ್ಟಿರ್ತಾನೆ. ಹೀಗಾಗಿ ನನ್ನ ಕಂಪ್ನಿ ಕಡೆಯಿಂದ ನಾನು 30 ಡೇಸ್ ಬಿಸಿ ಶೆಡ್ಯೂಲ್ ಅಲ್ಲಿ ಇದ್ದೀನಿ, ಇದರಿಂದ ನಿನಗೆ ಸಹಾಯ ಮಾಡೋದಕ್ಕೆ ಆಗೋದಿಲ್ಲ, ಎಲ್ಲೇ ಹೋದ್ರು ವಾಪಸ್ ಬರ್ತಾನೆ ಹೋಗು ಅಂತ ಹೇಳಿ ಕಳಿಸ್ಬಿಡ್ತಾನೆ. ಗ್ವಿನ್ನು ಹೋಗಾದ್ಮೇಲೆ ಇವನು ಸ್ವಲ್ಪ ಯೋಚನೆ ಮಾಡ್ತಾನೆ. ಎಷ್ಟೇ ಆಗ್ಲಿ ನನ್ನ ತಮ್ಮ, ನಾನು ನನ್ನ ಫ್ಯಾಮಿಲಿಯಿಂದ ದೂರ ಆಗಿರೋ ತರ ಅವನು ಅವನ ಹೆಂಡತಿಯಿಂದ ದೂರ ಆಗ್ಬಾರ್ದು ಅಂದ್ಬಿಟ್ಟು ಇವನು ತನ್ನ ತಮ್ಮನ್ನ ಹುಡ್ಕೋದಿಕ್ಕೆ ಅನ್ಬಿಟ್ಟು ಲಂಡನ್ ನಲ್ಲಿ ಇರುವಂತಹ ಒಂದು ಚಿಕ್ಕ ಹಳ್ಳಿ ಬ್ಲಾಕ್ ಮೋರ್ ಊರಿಗೆ ಬರ್ತಾನೆ. ಬಂದ್ಬಿಟ್ಟು ಸೀದಾ ತನ್ನ ಮನೆಗೆ ಹೋಗ್ತಾನೆ. ಲಾರೆನ್ಸ್ ನಾರ್ಮಲ್ ಆಗಿರುವಂತ ಫ್ಯಾಮಿಲಿ ಅಲ್ಲ, ಅವನು ಕೂಡ ಒಂದು ರಿಚ್ ಪರ್ಸನ್ ನ ಒಂದು ಫ್ಯಾಮಿಲಿ. ಇದರಿಂದ ಲಾರೆನ್ಸ್ ಸೀದಾ ತನ್ನ ಮನೆಗೆ ಹೋಗ್ತಾನೆ. ಹೋದಾಗ ಇವನ ತಂದೆ ಮೀಟ್ ಆಗ್ತಾರೆ. ಇವನ ಹೆಸರು ಜಾನ್ ಅಂತ. ಹಾಗೆ ನಾವಿಲ್ಲಿ ಈ ಜಾನ್ ನ ಲಾಯಲ್ ಅಸಿಸ್ಟೆಂಟ್ ಆದ ಸಿಂಗ್ ನು ಕೂಡ ನೋಡ್ತೀವಿ. ಜಾನ್ಗೆ ತನ್ನ ಮಗ ಲಾರೆನ್ಸ್ ನ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಸುಮಾರು ವರ್ಷಗಳಿಂದ ಇವನ ಕರೆಕ್ಟ್ ಆಗಿ ನೋಡೇ ಇರೋದಿಲ್ಲ. ಹೀಗಾಗಿ ಲಾರೆನ್ಸ್ ಬಂದ್ಬಿಟ್ಟು ಏನಾಯ್ತು ಬೆನ್ಗೆ ಅಂತ ಕೇಳಿದಾಗ ಅದಕ್ಕೆ ಜಾನ್ ಕೂಡ ಹೇಳ್ತಾನೆ, ನಿನ್ನೆ ನೈಟೇ ತಾನೆ ಜಾನ್ ನ ಒಂದು ಬಾಡಿ ಚರ್ಚ್ ಹತ್ರ ಸಿಕ್ಕಿದೆ ಅಂತ. ಇವಾಗ ಲಾರೆನ್ಸ್ ಗೆ ಗೊತ್ತಾಗುತ್ತೆ ನನ್ನ ತಮ್ಮ ಮಿಸ್ಸಿಂಗ್ ಆಗಿಲ್ಲ, ಅವ್ನ್ ಸತ್ತೇ ಹೋಗ್ಬಿಟ್ಟಿದ್ದಾನೆ ಅಂತ. ಇದರಿಂದ ತನ್ನ ತಮ್ಮನ ಡೆಡ್ ಬಾಡಿ ನೋಡೋಣ ಅನ್ಬಿಟ್ಟು ಆ ಬಾಡಿ ಇರುವಂತ ಜಾಗಕ್ಕೆ ಬರ್ತಾನೆ. ಆ ಜಾಗನ ಮೇಂಟೈನ್ ಮಾಡುವಂತ ಒಬ್ಬ ವ್ಯಕ್ತಿ ಇವನಿಗೆ ಕೆಲವು ವಸ್ತುಗಳನ್ನ ಕೊಡ್ತಾನೆ. ಇದು ಆಕ್ಚುಲಿ ಬೆನ್ಗೆ ಸೇರುವಂತ ವಸ್ತು, ಇದನ್ನ ನೀವು ತಗೊಳ್ಳಿ ಅಂತ. ಅದೇ ರೀತಿ ಲಾರೆನ್ಸ್ ಬೆನ್ನ ಬಾಡಿನ ನೋಡ್ತಾನೆ. ಅದು ಕ್ರೂರವಾಗಿ ಕೊಂದ್ಬಿಟ್ಟಿರುತ್ತೆ. ಅವನ್ನ ಇವನ್ ಕೈಯಲ್ಲಿ ನೋಡೋಕೆ ಆಗೋದಿಲ್ಲ, ಅಷ್ಟು ಭಯಂಕರವಾಗಿ ಆ ಒಂದು ಬಾಡಿ ಸಿಚುವೇಶನ್ ಇರುತ್ತೆ. ಇದರಿಂದ ತುಂಬಾ ಬೇಜಾರಾಗ್ಬಿಟ್ಟು ಒಂದು ಬಾರ್ ನಲ್ಲಿ ಕುಡ್ಕೊಂಡ್ ಕೂತಿರ್ತಾನೆ. ಅಲ್ಲಿರುವಂತ ವ್ಯಕ್ತಿಗಳು ಸುಮ್ನೆ ಏನೇನೋ ಹೇಳ್ತಾ ಇರ್ತಾರೆ. ಒಬ್ರು ಹೇಳ್ತಾರೆ ಇದನ್ನ ಒಂದು ಕರಡಿನೇ ಮಾಡಿರೋದು ಅಂತ, ಹಾಗೆ ಇನ್ನೊಬ್ರು ಹೇಳ್ತಾರೆ ಇದು ಜಿಪ್ಷಿಯನ್ ಗ್ರೂಪ್ ಅವರೇ ಮಾಡಿರೋದು ಅಂತ. ಇದರಿಂದ ಲಾರೆನ್ಸ್ ಕೂಡ ಇವ್ರು ಏನೇನೋ ಹೇಳ್ತಾ ಇದಾರೆ ಅನ್ಬಿಟ್ಟು ಸೀದಾ ತನ್ನ ಪಾಡಿಗೆ ತಾನು ಮನೆಗೆ ಬಂದ್ಬಿಡ್ತಾನೆ. ಮನೆಗೆ ಬಂದು ಇವ್ರ ತಂದೆನ ಕೇಳ್ತಾರೆ. ಅದಕ್ಕೆ ಜಾನ್ ಕೂಡ ನನ್ಗೂ ಏನು ಅಷ್ಟೊಂದು ಗೊತ್ತಿಲ್ಲ, ಮೋಸ್ಟ್ಲಿ ಅವನ್ಗೆ ಯಾವ್ದಾರ ಟೈಗರ್ ಹೊಡೆದಾಕಿರ್ಬೋದು, ಅವನು ಅವತ್ ನೈಟ್ ಆಚೆನೆ ಹೋಗ್ಬಾರ್ದಿತ್ತು, ಯಾಕೆಂದ್ರೆ ಜಿಪ್ಷಿಯನ್ ಗ್ರೂಪ್ ಹತ್ರ ಇವನೇನೋ ಒಂದು ಡೀಲಿಂಗ್ ನ ಮಾಡ್ತಿದ್ದ, ಆ ಒಂದು ಇನ್ಸಿಡೆಂಟ್ ಅಲ್ಲಿ ಅವ್ನ ಪ್ರಾಣ ಹೋಗಿದೆ ಅಂತ ಇವನು ಹೇಳ್ತಾ ಇರ್ತಾನೆ ಜಾನು. ಇದರಿಂದ ಲಾರೆನ್ಸ್ ಕೂಡ ಸರಿ ಆಯ್ತು ಅನ್ಬಿಟ್ಟು ಸೀದಾ ಗ್ವಿನ್ ಹತ್ರ ಬರ್ತಾನೆ. ಗ್ವಿನ್ ಹತ್ರ ಬಂದ್ಬಿಟ್ಟು ಆ ಬೆನ್ನ ಕೆಲವು ವಸ್ತುಗಳನ್ನ ಕೊಡ್ತಾನೆ. ಇದರಿಂದ ಗ್ವಿನ್ಗಂತೂ ತುಂಬಾನೇ ಬೇಜಾರಾಗಿ ಹೋಗ್ಬಿಡುತ್ತೆ. ಅವಾಗ ಗ್ವಿನ್ ಕೂಡ ಹೇಳ್ತಾಳೆ, ದಯವಿಟ್ಟು ನನಗೋಸ್ಕರ ಬೆನ್ನ ಸಾವಿನ ಹಿಂದೆ ಇರೋ ರಹಸ್ಯನ ನೀನು ತಿಳ್ಕೊಬೇಕು, ನನಗೆ ಗೊತ್ತಾಗ್ಬೇಕು ಬೆನ್ನು ಯಾಕೆ ಸತ್ತೋದಂತ ಇವನ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾಳೆ. ಹೀಗಾಗಿ ಲಾರೆನ್ಸ್ ಕೂಡ ಸರಿ ಆಯ್ತು, ಅವನ ಸಾವಿನ ಸೀಕ್ರೆಟ್ಸ್ ನಾನು ತಿಳ್ಕೊಂಡು ನಿನ್ಗೆ ಹೇಳ್ತೀನಿ ಅನ್ಬಿಟ್ಟು ಇವನು ಕೂಡ ಸುಮ್ಮನಾಗ್ಬಿಡ್ತಾನೆ. ಹಾಗೆ ತನ್ನ ರೂಮ್ಗೆ ಹೋಗ್ತಿರ್ಬೇಕಾದ್ರೆ ಇವನು ಒಂದು ರೂಮ್ಗೆ ಹೋಗ್ತಾನೆ. ಅಲ್ಲಿ ಹೋದಾಗ ಇವನ್ಗೆ ತನ್ನ ಬಾಲ್ಯದ ಕ್ಷಣಗಳೆಲ್ಲ ಮತ್ತೆ ನೆನಪಿಗೆ ಬರುತ್ತೆ. ಲಾರೆನ್ಸ್ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಅವನ ತಾಯಿ ಸತ್ತೋಗಿರೋದನ್ನ ಅವ್ನ ಕಣ್ಣಾರೆ ನೋಡಿರ್ತಾನೆ. ಅವ್ರ ತಾಯಿ ಅವ್ರನ್ನ ಅವರೇ ಸಾಯಿಸ್ಕೊಂಡ್ಬಿಟ್ಟಿರ್ತಾರೆ. ಅದನ್ನ ಕಣ್ಣಾರೆ
ಕಣ್ಣಾರೆ ನೋಡಿರೋದ್ರಿಂದ ಇವನ್ಗೆ ಸ್ವಲ್ಪ ಶಾಕ್ ಹೊಡೆದಂಗೆ ಆಗಿರುತ್ತೆ. ಇದರಿಂದ ಇವನ್ಗೆ ಏನೇನೋ ವಿಷನ್ ಕಾಣ್ತಾ ಇರುತ್ತೆ. ಅದಕ್ಕೋಸ್ಕರ ಇವನ್ನ ಮೆಂಟಲ್ ಹಾಸ್ಪಿಟಲ್ಗೆ ಹಾಕಿ 1 ವರ್ಷ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಅದಾದ್ಮೇಲೆ ಇವನ ಇಲ್ಲಿಗೆ ಕರ್ಸೋದ್ ಬೇಡ ಅನ್ಬಿಟ್ಟು ಅಮೆರಿಕದಲ್ಲಿರುವಂತ ಇವ್ರನ್ನ ಆಂಟಿ ಮನೆಗೆ ತಗೊಂಡೋಗಿ ಬಿಟ್ಬಿಡ್ತಾರೆ ಲಾರೆನ್ಸ್ ನ. ಇದರಿಂದ ಇವನು ಫ್ಯಾಮಿಲಿಯಿಂದ ದೂರ ಆಗ್ಬಿಟ್ಟಿರ್ತಾನೆ. ನೆಕ್ಸ್ಟ್ ನಾವು ನೋಡ್ತೀವಿ ಬೆನ್ನ ಒಂದು ಫ್ಯೂನರಲ್ ಅಲ್ಲಿ. ಬೆನ್ನ ಒಂದು ಫ್ಯೂನರಲ್ ಆದ್ಮೇಲೆ ಗ್ವಿನ್ ಡಿಸೈಡ್ ಮಾಡ್ಕೊಂಡಿರ್ತಾಳೆ ನಾನು ವಾಪಸ್ ಹೋಗೋದಕ್ಕೆ ಅನ್ಬಿಟ್ಟು. ಅದೇ ರೀತಿ ಹೋಗ್ತಾ ಇರ್ತಾಳೆ ಕೂಡ. ಬೆನ್ನ ಇಲ್ಲ ಅಂದ್ಮೇಲೆ ನನ್ಗೆ ಇಲ್ಲಿ ಇನ್ನೇನು ಕೆಲಸ ಅನ್ಬಿಟ್ಟು ಅದೇ ರೀತಿ ಹೊರಟೋಗ್ಬಿಡ್ತಾಳೆ. ಗ್ವಿನ್ ಹೋಗಾದ್ಮೇಲೆ ಲಾರೆನ್ಸ್ ನ ತಂದೆಯಾದ ಜಾನು ಒಂದು ವಿಷಯನ ಹೇಳ್ತಾರೆ. ಇವತ್ ನೈಟು ನೀನು ಮನೆಯಿಂದ ಹೊರಗಡೆ ಎಲ್ಲೂ ಕೂಡ ಹೋಗ್ಬೇಡ, ಯಾಕೆಂದ್ರೆ ಇವತ್ತು ಫುಲ್ ಮೂನ್ ನೈಟು. ನಿಮ್ಮ ಅಣ್ಣ ಬೆನ್ ಕೂಡನು ಫುಲ್ ಮೂನ್ ನೈಟ್ ದಿನ ಆಚೆ ಹೋಗಿನೇ ಅವ್ನ್ ಸತ್ತೋಗಿದ್ದು, ಇವತ್ ನೀನ್ ಎಲ್ಲೂ ಹೋಗ್ಬೇಡ ಅಂತ ಹೇಳ್ತಾರೆ. ಆದ್ರೆ ಲಾರೆನ್ಸ್ ನೈಟ್ ಆಗ್ತಿದ್ದಂಗೆನೆ ಜಿಪ್ಸಿ ಜನಾಂಗದ ಹತ್ರ ಬರ್ತಾನೆ. ಅಲ್ಲಿ ಬಂದ್ಬಿಟ್ಟು ಒಂದು ಲಾಕೆಟ್ ನ ತೋರಿಸ್ಬಿಟ್ಟು ಈ ಲಾಕೆಟ್ ನ ಯಾರು ರೆಡಿ ಮಾಡ್ತಾರೆ ಅಂತ ಕೇಳ್ತಾನೆ. ಯಾಕೆಂದ್ರೆ ಬೆನ್ನು ಸತ್ತಾಗ ಅವನ ಹತ್ರ ಈ ಲಾಕೆಟ್ ಇರುತ್ತೆ. ಹೀಗಾಗಿ ಅವಾಗ ಒಂದು ಹುಡುಗ ಇದನ್ನ ಮಲೇವಾ ಮಾಡ್ತಾಳೆ, ಅವಳು ನಿನ್ಗೆ ಎಲ್ಲಾನು ಹೇಳ್ತಾಳೆ ಹೋಗಿ ಅಂತ ಹೇಳಿ ಕಳಿಸ್ತಾನೆ. ಹೀಗಾಗಿ ಲಾರೆನ್ಸ್ ಕೂಡ ಮಲೇವಾ ಹತ್ರ ಬಂದ್ಬಿಟ್ಟು ಇದು ನನ್ನ ತಮ್ಮ ಬೆನ್ ಹತ್ರ ಸಿಕ್ಕಿದ್ದು, ನನಗೆ ಗೊತ್ತಾಗ್ಬೇಕು ನಮ್ಮ ತಮ್ಮ ಹೇಗ್ ಸತ್ತ, ಅದನ್ನ ತಿಳ್ಕೊಳ್ಳೋದಕ್ಕೆ ನೀ ನಂಗೆ ಸಹಾಯ ಮಾಡ್ಬೇಕು ಅಂತ ಕೇಳ್ತಾ ಇರ್ತಾನೆ. ಆಗ ಬ್ಲಾಕ್ ಮೋರ್ ಹಳ್ಳಿಯ ಜನರೆಲ್ಲ ಈ ಜಿಪ್ಸಿ ಜನಾಂಗದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಾರೆ. ಯಾಕೆಂದ್ರೆ ಈ ಜಿಪ್ಸಿ ಜನಾಂಗದವರು ಒಂದು ಕರಡಿನ ಸಾಕೊಂಡಿರ್ತಾರೆ. ಅದೇ ಎಲ್ಲಾರನ್ನು ಕೊಲ್ತಾ ಇದೆ ಅನ್ನೋ ಒಂದು ಡೌಟ್ ಇಂದ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿಗೆ ಬಂದಿರ್ತಾರೆ. ಆಗ ನೋಡ್ತಿದ್ದಂಗೆನೆ ಇದೇ ಜಾಗಕ್ಕೆ ಆ ವೇರ್ವುಲ್ಫ್ ಅಟ್ಯಾಕ್ ಮಾಡ್ಬಿಡುತ್ತೆ. ಅಟ್ಯಾಕ್ ಮಾಡಿ ಆ ಬ್ಲಾಕ್ ಮೋರ್ ಹಳ್ಳಿಯಿಂದ ಬಂದಿರೋ ಜನರು ಹಾಗೆ ಜಿಪ್ಸಿಗಳು ಎಲ್ಲರನ್ನು ಕೂಡ ಬಿಡದಂಗೆ ಸಾಯಿಸ್ತಾ ಇರುತ್ತೆ. ಇದನ್ನು ನೋಡಿದ ನಮ್ ಹೀರೋ ಅದನ್ನ ಗನ್ ಇಂದ ಶೂಟ್ ಮಾಡೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾನೆ. ಆದ್ರೆ ಅದು ಎಸ್ಕೇಪ್ ಆಗ್ತಾ ಇರುತ್ತೆ. ಹಾಗೆ ಸ್ವಲ್ಪ ಜನನ ಸಾಯಿಸ್ಬಿಟ್ಟು ಆ ವೇರ್ವುಲ್ಫ್ ಕಾಡ್ ಒಳಗಡೆ ಹೊರಡೋಗ್ಬಿಡುತ್ತೆ. ಅದಾದ್ಮೇಲೆ ನಮ್ ಹೀರೋ ನೋಡ್ತಾನೆ ಒಂದು ಚಿಕ್ಕ ಹುಡುಗ ತುಂಬಾನೇ ಭಯ ಪಡ್ಕೊಂಡು ಅವನು ಕೂಡ ಕಾಡೊಳಗಡೆ ಹೊರಡೋಗ್ತಾ ಇರ್ತಾನೆ. ಅವನ್ನ ಫಾಲೋ ಮಾಡ್ಕೊಂಡು ಈ ವೇರ್ವುಲ್ಫ್ ಹೋಗ್ತಾ ಇರುತ್ತಲ್ಲ, ಇದರಿಂದ ಆ ಹುಡುಗನ್ನ ಕಾಪಾಡ್ಬೇಕು ಅನ್ಬಿಟ್ಟು ಇವನು ಕೂಡ ಅದೇ ಒಂದು ಕಾಡೊಳಗಡೆ ಓಡ್ ಬಂದ್ಬಿಡ್ತಾನೆ. ಓಡ್ ಬಂದಾಗ ಲಾರೆನ್ಸ್ ಬಂಡೆಗಳಿರುವಂತ ಜಾಗದಲ್ಲಿ ತುಂಬಾನೇ ಫಾಗ್ ತುಂಬ್ಕೊಂಡ್ಬಿಟ್ಟಿರುತ್ತೆ. ಆ ಜಾಗಕ್ಕೆ ಬರ್ತಾನೆ. ಬಂದ್ಬಿಟ್ಟು ಆ ಹುಡುಗನ್ನ ಹುಡುಕ್ತಾ ಇರ್ತಾನೆ. ಹಾಗೆ ಆ ವೇರ್ವುಲ್ಫ್ ನ ಶೂಟ್ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತಾ ಇರ್ತಾನೆ. ಆಗ ಸಡನ್ ಆಗಿ ಆ ವೇರ್ವುಲ್ಫ್ ಲಾರೆನ್ಸ್ ಮೇಲೆ ಅಟ್ಯಾಕ್ ಮಾಡಿ ಇವನ್ಗೆ ತುಂಬಾನೇ ಗಾಯ ಮಾಡ್ಬಿಡುತ್ತೆ, ಇವನ್ಗೆ ಕಚ್ಬಿಡುತ್ತೆ. ಆಗ ಜಿಪ್ಸಿ ಜನಾಂಗದವ್ರು ಬಂದ್ಬಿಟ್ಟು ಲಾರೆನ್ಸ್ ನ ಕಾಪಾಡ್ಕೊಂಡ್ಬಿಡ್ತಾರೆ. ಅವನ್ಗೆ ತುಂಬಾನೇ ಗಾಯ ಆಗಿರೋದ್ರಿಂದ ಮಲೇವಾ ಇವನ್ಗೆ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾಳೆ. ಇದಾದ್ಮೇಲೆ ಸೀದಾ ಲಾರೆನ್ಸ್ ನ ಅವನ ಮನೆಗೆ ಕರ್ಕೊಂಡ್ ಬಂದ್ಬಿಡ್ತಾರೆ. ಇದರಿಂದ ತುಂಬಾ ಬೇಜಾರಾಗುತ್ತೆ ಜಾನ್ಗೆ, ತನ್ನ ಮಗುನ ಈ ರೀತಿ ಮಾಡ್ಬಿಡ್ತಲ್ಲ ಅಂತ. ಈ ವಿಷಯ ಗೊತ್ತಾಗಿ ಗ್ವಿನ್ ಕೂಡ ವಾಪಸ್ ಬರ್ತಾಳೆ. ಬಂದ್ಬಿಟ್ಟು ಇವನ್ಗೆ ಎದೊಳಕ್ ಆಗ್ತಾ ಇರೋದಿಲ್ಲ, ಆ ಒಂದು ಕತ್ತತ್ರ ಕಚ್ಬಿಟ್ಟಿರುತ್ತೆ. ಹೀಗಾಗಿ ಇವನನ್ನ ಇವಳೇ ನೋಡ್ಕೋತಾಳೆ. ಸುಮಾರು ದಿನ ತಗೊಳುತ್ತೆ ಇವನು ಸರಿ ಹೋಗೋದಕ್ಕೆ. ಒಂದು ದಿನ ಡಾಕ್ಟರ್ ಇವನ್ನ ಚೆಕಪ್ ಮಾಡೋಕೆ ಅಂತ ಬಂದಾಗ ಅವರೇ 1 ನಿಮಿಷ ಶಾಕ್ ಆಗ್ತಾರೆ. ಯಾಕೆಂದ್ರೆ ಆ ಒಂದು ಗಾಯ ಆಟೋಮೆಟಿಕ್ ಆಗಿ ಹೀಲ್ ಆಗ್ತಾ ಇರುತ್ತೆ. ಇದರಿಂದ ಡಾಕ್ಟರ್ ಕೂಡ ಒಳ್ಳೆ ವಿಷಯ ಅನ್ಬಿಟ್ಟು ಅವನು ಕೂಡ ಸುಮ್ನೆ ಆಗ್ಬಿಡ್ತಾನೆ. ನಮ್ ಹೀರೋಗೆ ಈ ಒಂದು ಇನ್ಸಿಡೆಂಟ್ ಆದ್ಮೇಲೆ ತುಂಬಾನೇ ಅನ್ಕಂಫರ್ಟೇಬಲ್ ಅನ್ಸ್ತಾ ಇರುತ್ತೆ. ಆ ಒಂದು ಜಾಗ ಹೀಲ್ ಆಗ್ತಾ ಆ ಜಾಗದ ಮಸಲು ತುಂಬಾನೇ ಸ್ಟ್ರಾಂಗ್ ಆಗಿರೋ ತರ ಇವನ್ಗೆ ಫೀಲ್ ಆಗ್ತಾ ಇರುತ್ತೆ. ಮುಂದಿನ ಸೀನ್ ಅಲ್ಲಿ ನಾವು ನೋಡ್ತೀವಿ ಈ ಬ್ಲಾಕ್ ಮೋರ್ ಹಳ್ಳಿಯಲ್ಲಿ ಈ ತರ ಮಿಸ್ಟೀರಿಯಸ್ ಆಗಿ ಜನ ಸಾಯ್ತಾ ಇದಾರೆ ಅನ್ನೋ ಒಂದು ವಿಷಯ ಗೊತ್ತಾಗಿ ಲಂಡನ್ ಕಡೆಯಿಂದ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅನ್ಬಿಟ್ಟು ಇನ್ಸ್ಪೆಕ್ಟರ್ ಫ್ರಾನ್ಸಿಸ್ ಆಬ್ರಲಿನು ಈ ಊರಿಗೆ ಬರ್ತಾನೆ. ಬಂದು ಆ ಜಾಗನೆಲ್ಲ ಸ್ವಲ್ಪ ಸುತ್ತಾಡಿ ಇವನ್ ಸೀದಾ ಹೋಗದೆ ಲಾರೆನ್ಸ್ ಹತ್ರ. ಇವನ್ಗೆ ಲಾರೆನ್ಸ್ ಮೇಲೆ ಸ್ವಲ್ಪ ಡೌಟ್ ಇರುತ್ತೆ. ಯಾಕೆಂದ್ರೆ ಲಾರೆನ್ಸ್ ಹಿಸ್ಟರಿನ ಚೆಕ್ ಮಾಡಿದಾಗ ಅವನು 1 ವರ್ಷ ಮೆಂಟಲ್ ಹಾಸ್ಪಿಟಲ್ ಇದ್ದ ಅಂತ ಇವನ್ಗೆ ಒಂದು ವಿಷಯ ಗೊತ್ತಾಗಿರುತ್ತೆ. ಈ ರೀತಿ ಮೆಂಟಲ್ ಆಗಿರೋ ಜನರೇ ಒಂದು ಸೈಕೋಪ್ಯಾತ್ ಆಗಿ ಬದಲಾಗ್ತಾರೆ. ಅವ್ರು ಕೊಲೆ ಮಾಡ್ಬಿಟ್ಟು ಒಂದು ಪ್ರಾಣಿ ಕೊಂದಿರೋ ರೀತಿ ತೋರಿಸ್ತಾರೆ ಅನ್ಬಿಟ್ಟು ಇವನು ಸುಮಾರು ಕೇಸಸ್ ಗಳನ್ನ ನೋಡಿರ್ತಾನೆ. ಹೀಗಾಗಿ ಇವನ್ ಮೇಲೆ ಡೌಟ್ ಬರುತ್ತೆ. ಆದ್ರೆ ಅದನ್ನ ಕನ್ಫರ್ಮ್ ಮಾಡೋದಕ್ಕೆ ಯಾವುದೇ ರೀತಿಯ ಪ್ರೂಫ್ ಇರೋದಿಲ್ಲ. ಅವನ ಹತ್ರ ಸ್ವಲ್ಪ ಮಾತಾಡ್ಬಿಟ್ಟು ಅಲ್ಲಿಂದ ಹೊರಟು ಬಂದ್ಬಿಡ್ತಾನೆ. ಮತ್ತೆ ಇದಾದ್ಮೇಲೆ ಲಾರೆನ್ಸ್ ಗ್ವಿನ್ಗೆ ಒಂದು ಥ್ಯಾಂಕ್ಸ್ ನ ಹೇಳ್ತಾ ಇರ್ತಾನೆ, ಇಷ್ಟು ದಿನ ನನ್ನನ್ನ ನೋಡ್ಕೊಂಡಿದ್ದಕ್ಕೆ ಅಂತ. ಅವಾಗ ಲಾರೆನ್ಸ್ ಅಬ್ಸರ್ವ್ ಮಾಡ್ತಾನೆ ಅವನ ಸೆನ್ಸಸ್ ಗಳು ತುಂಬಾನೇ ಸ್ಟ್ರಾಂಗ್ ಆಗ್ಬಿಟ್ಟಿದೆ ಅಂತ. ಅಂದ್ರೆ ತುಂಬಾನೇ ದೂರದಿಂದ ಬರೋ ಶಬ್ದ ಇವನ್ಗೆ ಹತ್ರನೇ ಬರ್ತಾ ಇರೋ ತರ ಕೇಳಿಸುತ್ತೆ. ಹೀಗಾಗಿ ಇವನು ಮತ್ತೆ ಮನೆ ಹತ್ರ ವಾಪಸ್ ಬಂದಾಗ ಬ್ಲಾಕ್ ಮೋರ್ ನ ಕೆಲವು ಹಳ್ಳಿಯ ಜನರು ಲಾರೆನ್ಸ್ ನ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದಿರ್ತಾರೆ. ಯಾಕೆಂದ್ರೆ ಅವನ ಮೇಲೆ ಉಲ್ಫ್ ಅಟ್ಯಾಕ್ ಮಾಡಿರುತ್ತಲ್ಲ, ಹೀಗಾಗಿ ಅವನು ಶಾಪಗ್ರಸ್ತನಾಗಿದ್ದಾನೆ, ಅವನು ಕೂಡ ಒಂದು ಉಲ್ಫ್ ಆಗಿ ಬದಲಾಗಿ ಹೋಗ್ತಾನೆ ಅನ್ಬಿಟ್ಟು ಇವನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದಿರ್ತಾರೆ. ಆದ್ರೆ ಲಾರೆನ್ಸ್ ನ ತಂದೆಯಾದ ಜಾನ್ ಇದಕ್ಕೆ ಬಿಡೋದಿಲ್ಲ. ನನ್ನ ಮಗನ ಮೇಲೆ ಕೈ ಹಾಕಿದ್ರೆ ತಲೆಗೆ ಬುಲೆಟ್ ಇಳಿಸ್ಬಿಡ್ತೀನಿ ಅಂತ ಅವರೆಲ್ಲರಿಗೂ ಕೂಡ ಹೆದರಿಸ್ಬಿಟ್ಟು ಅಲ್ಲಿಂದ ಎಲ್ಲಾರನ್ನು ಕೂಡ ಕಳಿಸ್ಬಿಡ್ತಾರೆ. ಈ ಒಂದು ಗಲಾಟೆಯಲ್ಲಿ ಲಾರೆನ್ಸ್ಗೆ ಸ್ವಲ್ಪ ಏಟ್ ಆಗ್ಬಿಟ್ಟಿರುತ್ತೆ. ಹೀಗಾಗಿ ಗ್ವಿನ್ ಅವನ್ಗೆ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾಳೆ. ಟ್ರೀಟ್ಮೆಂಟ್ ಮಾಡ್ತಿರ್ಬೇಕಾದ್ರೆ ಲಾರೆನ್ಸ್ಗೆ ತುಂಬಾ ವಿಚಿತ್ರವಾಗಿ ಫೀಲ್ ಆಗ್ತಾ ಇರುತ್ತೆ. ಗ್ವಿನ್ ಬಾಡಿಯಿಂದ ಬರ್ತಾ ಇರೋ ಸ್ಮೆಲ್ಲು ಹಾಗೆ ಅವಳ ದೇಹನ ನೋಡ್ತಿದ್ದಂಗೆನೆ ಇವನಿಗೆ ಕಚ್ಚನ ಅಂತ ಫೀಲ್ ಬರ್ತಾ ಇರುತ್ತೆ. ಅಂದ್ರೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ನಮ್ಗೆ ಇವನು ಒಂದು ವೇರ್ವುಲ್ಫ್ ಆಗಿ ಬದಲಾಗ್ತಾ ಇದ್ದಾನೆ ಅಂತ. ಇದರಿಂದ ಆ ಜಾಗದಿಂದ ಬಂದ್ಬಿಡ್ತಾನೆ. ಮತ್ತೆ ಹಾಗೆ
ಹಾಗೆ ಇವನ್ಗೂ ಕೂಡ ಗೊತ್ತಾಗ್ಬಿಟ್ಟಿರುತ್ತೆ ನನ್ನ ಬಾಡಿ ಒಳಗಡೆ ಸಮಥಿಂಗ್ ಏನೋ ನಡೀತಾ ಇದೆ, ಗ್ವಿನ್ ಇನ್ನೂ ಏನಾದ್ರೂ ಇಲ್ಲೇ ಇದ್ರೆ ಅವಳಿಗೆ ಏನಾರ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಗ್ವಿನ್ ಹತ್ರ ಸ್ವಲ್ಪ ಮಾತಾಡ್ಬಿಟ್ಟು ನೀನು ತಕ್ಷಣ ಈ ಊರನ್ನ ಬಿಟ್ಬಿಟ್ಟು ನೀನು ಇಂಗ್ಲೆಂಡ್ಗೆ ಹೊರಟೋಗ್ಬಿಡು ಅಂತ ಅವಳು ಕೂಡ ಪ್ರಶ್ನೆ ಮಾಡ್ತಾಳೆ. ಆದ್ರೆ ಇವನೇನು ಸರಿಯಾಗಿ ಉತ್ತರ ಕೊಡ್ದಲೆ ನೀನು ಹೋಗ್ಲೇಬೇಕು ಅಂದ್ಬಿಟ್ಟು ಅವಳನ್ನ ಕಳಿಸ್ಬಿಡ್ತಾನೆ. ಹಾಗೆ ಮುಂದಿನ ಸೀನಲ್ಲಿ ಮತ್ತೆ ಫುಲ್ ಮೂನ್ ಬಂದಾಗ ಆ ಹಳ್ಳಿಯ ಜನಲಿರುವಂತ ಕೆಲವು ಹಂಟರ್ಸ್ಗಳು ಒಂದು ಮೇಕೆನ ಅಡ್ಡ ಇಟ್ಕೊಂಡು ಆ ವೇರ್ವುಲ್ಫ್ನ ಮುಗಿಸ್ಬೇಕು ಅನ್ನೋದೊಂದು ಒಂದು ಪ್ಲಾನಿಂಗ್ ನ ಮಾಡ್ಕೊಂಡು ಅದೇ ರೀತಿ ಕಾಯ್ತಾ ಇರ್ತಾರೆ. ಆಗ ಇನ್ಸ್ಪೆಕ್ಟರ್ ಕೂಡ ನೋಡ್ತಾನೆ ಈ ಊರಿನ ಜನರು ಅದನ್ನ ಸಾಯಿಸೋದಕ್ಕೆ ಅನ್ಬಿಟ್ಟು ಸಿಲ್ವರ್ ಬುಲೆಟ್ಸ್ ಗಳನ್ನ ರೆಡಿ ಮಾಡ್ತಾ ಇರ್ತಾರೆ. ಸಿಲ್ವರ್ ಬುಲೆಟ್ಸ್ ಇಂದ ಶೂಟ್ ಮಾಡಿದ್ರೆ ವೇರ್ವುಲ್ಫ್ಗಳು ಬೇಗನೆ ಸತ್ತೋಗ್ಬಿಡ್ತವೆ. ಇಲ್ಲಿ ನೈಟ್ ಲಾರೆನ್ಸ್ ತನ್ನ ಮನೇಲಿ ಇರ್ಬೇಕಾದ್ರೆ ಹೊರಗಡೆ ನೋಡ್ತಾನೆ ತನ್ನ ತಂದೆ ಯಾವುದೋ ಒಂದು ಜಾಗಕ್ಕೆ ಹೋಗ್ತಾ ಇರ್ತಾರೆ ಲ್ಯಾಂಪ್ ಇಟ್ಕೊಂಡು. ಹೀಗಾಗಿ ಅವ್ರ ತಂದೆನ ಫಾಲೋ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವ್ರ ತಂದೆನೂ ಕೂಡ ಇಲ್ಲಿಗೆ ಹೋಗ್ತಾರೆ, ಅಂದ್ರೆ ಅವ್ರ ತಾಯಿಯ ಒಂದು ಸಮಾಧಿ ಹತ್ರ ಹೋಗ್ತಾರೆ. ಇವನು ಕೂಡ ಒಳಗಡೆ ಬಂದ್ಬಿಟ್ಟು ನೋಡ್ತಾನೆ ಆ ಜಾಗದಲ್ಲಿ ಇನ್ನೊಂದು ಸೀಕ್ರೆಟ್ ಆಗಿರೋ ಜಾಗ ಇರುತ್ತೆ, ಬೇಸ್ಮೆಂಟ್ ರೀತಿ. ಆ ಬೇಸ್ಮೆಂಟ್ ಕೆಳಗಡೆ ಹೋದಾಗ ತುಂಬಾನೇ ಕ್ಯಾಂಡಲ್ ಗಳು ಹಚ್ಚಿರ್ತಾರೆ. ಅವಾಗ ಸಡನ್ ಆಗಿ ಇವ್ರ ತಂದೆ ಇವನ್ ಮುಂದೆ ಬಂದ್ಬಿಟ್ಟು ಏನಿಲ್ಲ ನಿಮ್ ತಾಯಿನ ನಾನು ಪ್ರತಿದಿನ ನೆನೆಸ್ಕೋತೀನಿ, ಹಾಗಾಗಿ ಈ ಜಾಗಕ್ಕೆ ಬಂದು ಅವ್ರನ್ನ ನೆನಪು ಮಾಡ್ಕೋತಾ ಫೀಲ್ ಮಾಡ್ಕೋತೀನಿ ಅಂತ ಇವನ್ಗೆ ಹೇಳ್ತಾ ಇರ್ತಾರೆ. ಹಾಗೆ ಇವರಿಬ್ಬರ ಬಗ್ಗೆ ಮಾತಾಡ್ತಾ ಜಾನ್ ಏನ್ ಮಾಡ್ತಾನೆ ಅಂದ್ರೆ ಲಾರೆನ್ಸ್ ನ ಹೊರಗಡೆ ತಳ್ಳಿಬಿಟ್ಟು ಇವನು ಲಾಕ್ ಮಾಡ್ಕೋತಾನೆ. ಲಾಕ್ ಮಾಡ್ಬಿಟ್ಟು ಅವರು ನಿನ್ನನ್ನ ಸಾಯಿಸೋದಿಲ್ಲ, ನಿನ್ ಮೇಲೆ ಅನುಮಾನ ಪಡ್ತಾರೆ ಅಷ್ಟೇ ಅಂತ ಹೇಳ್ತಾನೆ. ಇದು ಇವನ್ಗೆ ಅರ್ಥ ಆಗೋದಿಲ್ಲ. ಹೀಗಾಗಿ ಇವನು ಆ ಜಾಗದಿಂದ ಬರ್ತಿರ್ಬೇಕಾದ್ರೆ ಆ ಮೂನ್ ನ ಒಂದು ಲೈಟ್ ಇವನ್ ಮೇಲೆ ಬಿದ್ದಿದ ತಕ್ಷಣ ಇವನು ಒಂದು ವೇರ್ವುಲ್ಫ್ ಆಗಿ ಬದಲಾಗಕ್ಕೆ ಶುರುವಾಗ್ತಾನೆ. ಅಂದ್ರೆ ಇದು ಇವ್ರ ತಂದೆಗೆ ಇದು ಮುಂಚೆನೆ ಗೊತ್ತಿತ್ತು. ಇವ್ರ ತಂದೆ ಇದನ್ನೆಲ್ಲ ಏನ್ ತುಕ್ ಮಾಡ್ತಿದ್ರು ಅಂತ ನಮ್ಗೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಇಲ್ಲಿ ಲಾರೆನ್ಸ್ ನ ನೋಡ್ತೀವಿ, ಅವನು ಕಂಪ್ಲೀಟ್ ಆಗಿ ಒಂದು ವೇರ್ವುಲ್ಫ್ ಆಗಿ ಬದಲಾಗೋಗ್ಬಿಡ್ತಾನೆ. ಬದಲಾಗ್ಬಿಟ್ಟು ಕಾಡಿನ ಕಡೆ ಓಡಕ್ಕೆ ಶುರು ಮಾಡ್ತಾನೆ. ಈ ಒಂದು ಮೇಕೆಯ ಸ್ಮೆಲ್ ಬಂದ್ಬಿಟ್ಟು ಅದನ್ನ ಬೇಟೆ ಆಡೋದಕ್ಕೆ ಅಂತ ಬಂದಾಗ ಈ ಹಂಟರ್ಸ್ ಗಳು ಇವನ್ನ ಶೂಟ್ ಮಾಡೋದಕ್ಕೆ ರೆಡಿ ಆಗಿರ್ತಾರಲ್ಲ, ಈ ವಿಷಯ ಲಾರೆನ್ಸ್ ಗೆ ಗೊತ್ತಾಗ್ಬಿಟ್ಟು ಅಲ್ಲಿರೋ ಎಲ್ಲಾರನ್ನು ಕೂಡ ಕೊಲ್ಲಕ್ಕೆ ಶುರು ಮಾಡ್ತಾನೆ. ಅವ್ನ್ ಏನ್ ಮಾಡ್ತಾ ಇದ್ದೇನೆ ಅಂತ ಅವನ್ಗೇನೆ ಕೂಡ ಗೊತ್ತಾಗ್ತಾ ಇರೋದಿಲ್ಲ. ಒಂದು ಮೃಗ ಆಗಿ ಕನ್ವರ್ಟ್ ಆಗ್ಬಿಟ್ಟು ಅಲ್ಲಿರೋ ಎಲ್ಲಾ ಜನರನ್ನು ಕೂಡ ಮುಗಿಸ್ಬಿಡ್ತಾನೆ. ಇಷ್ಟೊಂದು ಶಬ್ದ ಇನ್ಸ್ಪೆಕ್ಟರ್ ಗೆ ಕೇಳಿಸಿ ಅವನು ಕೂಡ ಅದೇ ಜಾಗಕ್ಕೆ ಬಂದ್ ನೋಡ್ತಾನೆ. ಲಾರೆನ್ಸ್ ಎಲ್ಲಾರನ್ನು ಹೊಡೆದು ಸಾಯಿಸಿ ಹೊರಟೆ ಹೋಗ್ಬಿಟ್ಟಿರ್ತಾನೆ. ನೆಕ್ಸ್ಟ್ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಲಾರೆನ್ಸ್ ಗೆ ಪ್ರಜ್ಞೆ ಬಂದಾಗ ಇವನ ತಂದೆ ಇವನ ಮುಂದಗಡೆ ಇರ್ತಾನೆ. ಆಗ ನೋಡ್ತಿದ್ದಂಗೆನೆ ಇನ್ಸ್ಪೆಕ್ಟರ್ ಕೆಲವು ಪೊಲೀಸ್ ಆಫೀಸರ್ ನ ಕರ್ಕೊಂಡ್ ಬಂದ್ಬಿಟ್ಟು ಲಾರೆನ್ಸ್ ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ. ಇವ್ರ ತಂದೆನೆ ಇವನನ್ನ ಹಿಡ್ಕೊಟ್ಬಿಡ್ತಿರ್ತಾರೆ. ಹೀಗಾಗಿ ಇವನನ್ನ ಮತ್ತೆ ಒಂದು ಮೆಂಟಲ್ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಿ ಇವನಿಗೆ ಟಾರ್ಚರ್ ಕೊಡ್ತಾ ಇವನಿಗೆ ಟ್ರೀಟ್ಮೆಂಟ್ ಮಾಡೋಕೆ ಶುರು ಮಾಡ್ತಾರೆ. ಹೀಗೆ ಅವನ ಮೇಲೆ ಕಂಟಿನ್ಯೂಸ್ ಆಗಿ ಟಾರ್ಚರ್ ಮಾಡ್ತಾ ಟ್ರೀಟ್ಮೆಂಟ್ ಮಾಡ್ತಿರ್ಬೇಕಾದ್ರೆ ಅವನಿಗೆ ಕೆಲವು ಇಲ್ಯೂಷನ್ ಎಲ್ಲ ಕಾಣಕ್ಕೆ ಶುರುವಾಗುತ್ತೆ. ಒಂದು 4-5 ದಿನ ಆದ್ಮೇಲೆ ಲಾರೆನ್ಸ್ ನ ನೋಡೋಣ ಅನ್ಬಿಟ್ಟು ಜಾನ್ ಬರ್ತಾನೆ. ಜಾನ್ ಬಂದಾಗ ಏನ್ ತುಕ್ ಇದನ್ನೆಲ್ಲ ಮಾಡ್ತಾ ಇದೀಯಾ ಅಂತ ಎಲ್ಲ ಕೇಳಿದಾಗ ಇವನು ಇರೋ ನಿಜನೆಲ್ಲ ಹೇಳೋಕೆ ಶುರು ಮಾಡ್ತಾನೆ. ಒಂದು 50 ವರ್ಷಗಳ ಹಿಂದೆ ಅಂದ್ರೆ ನಾನು ಎಂಗೇಜ್ ಅಲ್ಲಿ ಇರ್ಬೇಕಾದ್ರೆ ನಾನು ಭಾರತಕ್ಕೆ ಹೋಗಿದ್ದೆ. ಅಲ್ಲಿ ಇರುವಂತ ಜನರು ನನಗೆ ಒಂದು ಗುಹೆ ಬಗ್ಗೆ ಹೇಳಿದ್ರು. ಆ ಗುಹೆ ಒಳಗಡೆ ಒಂದು ತುಂಬಾ ವಿಚಿತ್ರವಾಗಿರುವಂತಹ ಜೀವಿ ಇದೆ ಅಂತ. ಹೀಗಾಗಿ ನಾನು ಆ ಜೀವಿನ ಹುಡುಕೊಂಡು ಹೋದಾಗ ನಾನು ಕೂಡ ಅದೇ ಒಂದು ಗುಹೆ ಹತ್ರ ಬಂದೆ. ಒಳಗಡೆ ಹೋದಾಗ ತುಂಬಾನೇ ವಿಚಿತ್ರವಾಗಿರುವ ಒಬ್ಬ ಮನುಷ್ಯ ಇದ್ದ. ಅವನ ಹತ್ರ ಹೋಗ್ತಿದ್ದಂಗೆ ಅವನು ನನ್ನ ಕೈಗೆ ಕಚ್ಬಿಟ್ಟ ಅಂತ. ನಾನು ಹಾಗೋ ಈಗ ಮಾಡಿ ಅವನಿಂದ ತಪ್ಪಿಸ್ಕೊಂಡು ಅಲ್ಲಿಂದ ಬಂದ್ಬಿಟ್ಟೆ. ಅವತ್ತು ಕೂಡ ಮೂನ್ ಫುಲ್ ನೈಟ್ ಆಗಿತ್ತು. ಹೀಗಾಗಿ ನಾನೊಂದು ವೇರ್ವುಲ್ಫ್ ಆಗಿ ಬದಲಾಗಿ ಹೋಗ್ಬಿಟ್ಟೆ. ನಾನು ಮೊದಲನೇ ಸಲ ವೇರ್ವುಲ್ಫ್ ಆಗಿ ಬದಲಾದಾಗ ನನ್ನ ಕಂಟ್ರೋಲ್ ಅಲ್ಲೇ ನಾನು ಇರ್ಲಿಲ್ಲ. ನನಗೆ ಏನ್ ಮಾಡ್ತಾ ಇದ್ದೀನಿ ಅನ್ನೋದು ಅರ್ಥ ಆಗ್ದಲೆ ನಾನು ನನ್ನ ಹೆಂಡತಿನೇ ಕೊಂದು ಬಿಟ್ಟೆ ಅಂತ. ಅವಾಗ ಇವನಿಗೆ ಸತ್ಯ ಗೊತ್ತಾಗುತ್ತೆ. ಚಿಕ್ಕ ವಯಸ್ಸಲ್ಲಿ ಇವನು ಕೂಡ ನೋಡಿರ್ತಾನೆ ತನ್ನ ತಂದೆ ಒಂದು ವೇರ್ವುಲ್ಫ್ ಆಗಿ ಅವ್ರ ತಾಯಿನ ಕೊಂದಿರೋದನ್ನ. ಅಲ್ಲಿಂದ ತಪ್ಪಿಸ್ಕೊಂಡು ಆ ಊರಿನ ಜನರಿಗೆಲ್ಲ ಹೇಳಿರ್ತಾನೆ ನಮ್ಮ ತಂದೆನೇ ನಮ್ಮ ತಾಯಿನ ಸಾಯಿಸಿದ್ದು ಅಂತ. ಆದ್ರೆ ಜಾನು ನನ್ನ ಸತ್ಯ ಹೊರಗಡೆ ಬಂದ್ಬಿಡುತ್ತೆ ಅನ್ಬಿಟ್ಟು ನನ್ನ ಮಗ ಅವ್ರ ತಾಯಿ ಸತ್ತಿರೋದ್ರಿಂದ ಒಂದು ಟ್ರೋಮಾ ಆಗ್ಬಿಟ್ಟಿದೆ, ಅವನ ಮೆಂಟಲ್ ಹೆಲ್ತ್ ಹಾಳಾಗಿ ಹೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಇವನ ಚಿಕ್ಕ ವಯಸ್ಸಲ್ಲೇ ಮೆಂಟಲ್ ಹಾಸ್ಪಿಟಲ್ ಗೆ ಹಾಕ್ಸ್ಬಿಟ್ಟು 1 ಇಯರ್ ಆದ್ಮೇಲೆ ಅಮೆರಿಕಾಗೆ ಕಳಿಸ್ಬಿಟ್ಟಿರ್ತಾನೆ. ಹಾಗೆ ಹೋಗ್ತಾ ಇವನು ತನ್ನನ್ನು ತಾನೇ ಕಂಟ್ರೋಲ್ ಮಾಡ್ಕೊಬೇಕು ಅನ್ಬಿಟ್ಟು ಪ್ರತಿ ಮೂನ್ ಫುಲ್ ನೈಟ್ ದಿನನು ಅದೇ ಒಂದು ಅಂಡರ್ ಗ್ರೌಂಡ್ ಒಳಗಡೆ ಇವನೇ ಲಾಕ್ ಮಾಡ್ಕೊಂಡು ತನ್ನನ್ನು ತಾನೇ ಕಂಟ್ರೋಲ್ ಮಾಡ್ಕೋತಾ ಇರ್ತಾನೆ. ಇವನ್ಗೆ ಸಹಾಯ ಮಾಡ್ತಿದ್ದೆ ಆ ಸಿಂಗ್. ಹೀಗೆ ಎಲ್ಲರೂ ನಡೀತಾ ಇರುತ್ತೆ. ಅವಾಗ ಜಾನ್ ನ ಜೀವನದಲ್ಲಿ ಗ್ವಿನ್ ಬರ್ತಾಳೆ. ಗ್ವಿನ್ ಬಂದ್ಬಿಟ್ಟು ಜಾನ್ ನ ಮಗನಾದ ಬೆನ್ ಇರ್ತಾನಲ್ಲ ಅವನನ್ನ ಮದ್ವೆ ಮಾಡ್ಕೊಂಡು ಬೇರೆ ಕಡೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡಿರ್ತಾಳೆ. ಆದ್ರೆ ಇದು ಜಾನ್ಗೆ ಇಷ್ಟ ಇರೋದಿಲ್ಲ. ತನ್ನ ಮಗುನ ಎಲ್ಲೂ ಕೂಡ ಕಳಿಸ್ಕೊಡೋದಕ್ಕೆ ಇವನು ರೆಡಿ ಆಗಿರೋದಿಲ್ಲ. ಅದೇ ಒಂದು ಟೆನ್ಷನ್ ಅಲ್ಲಿ ಅವತ್ ನೈಟ್ ತುಂಬಾನೇ ಕುಡಿದು ಬಿಟ್ಟಿರ್ತಾನೆ. ಹಾಗೆ ಅವತ್ತು ಫುಲ್ ನೈಟ್ ಮೂನ್ ಕೂಡ ಆಗಿರುತ್ತೆ. ಅಂದ್ರೆ ಇವನೊಂದು ವೇರ್ವುಲ್ಫ್ ಆಗಿ ಬದಲಾಗುವಂತ ಒಂದು ದಿನ. ಏನು ಜಾಸ್ತಿ ಕುಡ್ದಿರೋದ್ರಿಂದ ಅವನು ಬೇಸ್ಮೆಂಟ್ ಗೆ ಹೋಗಿ ಲಾಕ್ ಮಾಡ್ಕೊಳ್ತಲೆ ಸೀದಾ ಹೊರಗಡೆ ಬಂದ್ಬಿಡ್ತಾನೆ. ಆದ್ರೆ ಅದೇ ಟೈಮಲ್ಲಿ ಬೆನ್ ಕೂಡ ಹೊರಗಡೆ ಇರ್ತಾನಲ್ಲ ಅವನ ಮೇಲೆ ಅಟ್ಯಾಕ್
ಮಾಡ್ಬಿಟ್ಟು ಅವನು ಕ್ರೂರವಾಗಿ ಕೊಂದ್ಬಿಟ್ಟಿರ್ತಾನೆ. ಇವನ್ಗೇನೆ ಗೊತ್ತಾಗಿರೋದಿಲ್ಲ ನಾನು ಕೊಂದಿರೋದು ನನ್ನ ಮಗನೇ ಅಂತ. ಆದ್ರೂ ಕೂಡ ಇವನ್ಗೆ ಅಷ್ಟೊಂದೇನು ಬೇಜಾರಾಗೋದಿಲ್ಲ, ಯಾಕೆಂದ್ರೆ ಇವನು ಆ ಒಂದು ಪವರ್ನ ತುಂಬಾನೇ ಎಂಜಾಯ್ ಮಾಡ್ತಾ ಇರ್ತಾನೆ. ವೇರುಲ್ಫ್ ಆಗಿ ಬದಲಾದ್ರೆ ನನ್ಗೊಂದು ಬಲ ಸಿಗುತ್ತೆ, ಇವ್ರಿಗೆಲ್ಲ ಭಯ ಉಡ್ಸಿ ನಾನ್ ಆಳ್ಬೋದು ಅನ್ನೋದು ಇವನ್ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಇದರಿಂದ ಲಾರೆನ್ಸ್ಗೆ ಇವ್ರ ತಂದೆ ಮೇಲೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಹಾಗೆ ಈ ಸತ್ಯನೆಲ್ಲ ಹೇಳ್ಬಿಟ್ಟು ಇವನ್ಗೆ ಒಂದು ರೇಸರ್ ನ ಕೊಡ್ತಾರೆ. ನಿನ್ಗೆ ವೇರುಲ್ಫ್ ಆಗೋದಕ್ಕೆ ಆಸೆ ಇಲ್ಲ ಅಂದ್ರೆ ನೀನೇ ಕುಯ್ಕೊಂಡು ಸತ್ತೋಗ್ಬಿಡು ಅಂದ್ಬಿಟ್ಟು ಅವನು ಕೂಡ ಅಲ್ಲಿಂದ ಹೊರಟು ಬಂದ್ಬಿಡ್ತಾನೆ. ಇದಾದ್ಮೇಲೆ ಡಾಕ್ಟರ್ ಹಾನೆಗರ್ ಲಾರೆನ್ಸ್ ನ ಕರ್ಕೊಂಡು ಒಂದು ಲೆಕ್ಚರ್ ಕೊಡೋದಕ್ಕೆ ಅನ್ಬಿಟ್ಟು ಬರ್ತಾರೆ. ಈ ಒಂದು ವ್ಯಕ್ತಿಯ ಮೆಂಟಲ್ ಹೆಲ್ತ್ ಎಷ್ಟು ಹಾಳಾಗಿದೆ ಅಂದ್ರೆ ಇವನೇ ವೇರುಲ್ಫ್ ಆಗಿ ಬದಲಾಗಬಹುದು ಅಂತ ಅನ್ಕೊಂಡಿದ್ದಾನೆ. ಆ ರೀತಿ ಸಾಧ್ಯವಾಗೋದಿಲ್ಲ. ಇವನ ಒಂದು ಮೆಂಟಲ್ ಹೆಲ್ತ್ ಯಾವ ರೇಂಜ್ ಗೆ ಹಾಳಾಗಿದೆ ಅನ್ನೋದಕ್ಕೆ ತೋರ್ಸೋದಕ್ಕೆ ಇವನ್ನ ಕರ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಅಲ್ಲಿರೋರು ಎಲ್ಲರಿಗೂ ಕೂಡ. ಆಗ ನೋಡ್ತಿದ್ದಂಗೆನೆ ಮತ್ತೆ ಲಾರೆನ್ಸ್ ಒಂದು ವೇರುಲ್ಫ್ ಆಗಿ ಬದಲಾಗ್ಬಿಟ್ಟು ಆ ಜಾಗದಲ್ಲಿರೋ ಎಲ್ಲರನ್ನು ಕೂಡ ಕೊಲ್ಲೋಕೆ ಶುರು ಮಾಡ್ತಾನೆ. ಮೇನ್ ಆಗಿ ಡಾಕ್ಟರ್ ಹಾನೆಗರ್ನು ಕೂಡ ಕೊಂದ್ಬಿಟ್ಟು ಆ ಜಾಗದಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಇದನ್ನೆಲ್ಲ ನೋಡ್ತಿದ್ದಂತ ಇನ್ಸ್ಪೆಕ್ಟರ್ ಅವನು ಕೂಡ ಇವನ್ ಮೇಲೆ ಶೂಟ್ ಮಾಡೋದಕ್ಕೆ ಇವನ್ನ ಫಾಲೋ ಮಾಡ್ಕೊಂಡು ಬರ್ತಾನೆ. ಆದ್ರೆ ಇವನು ಮೇಲ್ಗಡೆ ಎಲ್ಲ ಹತ್ತೆ ಇವನ್ ಕೈಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತಪ್ಪಿಸ್ಕೊಂಡು ಹೊರಟೆ ಹೋಗ್ಬಿಡ್ತಾನೆ. ಇವಾಗ ಇನ್ಸ್ಪೆಕ್ಟರ್ಗೆ ಕನ್ಫರ್ಮ್ ಆಗ್ಬಿಡುತ್ತೆ ಈ ವೇರುಲ್ಫ್ ಎಕ್ಸಿಸ್ಟ್ ಆಗುತ್ತೆ ಅಂತ. ಇಲ್ಲಿಂದ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ನಮ್ಮ ಹೀರೋ ಎಲ್ಲಿಗೆ ಹೋಗಿರ್ತಾನೆ ಅಂದ್ರೆ ಗ್ವಿನ್ ಒಂದು ಆಂಟಿಕ್ ಶಾಪ್ ಇರುತ್ತೆ, ಅಲ್ಲಿ ಹೋಗಿರ್ತಾನೆ. ಹೋಗ್ಬಿಟ್ಟು ಗ್ವಿನ್ ಮೀಟ್ ಮಾಡ್ತಾನೆ. ನನ್ನ ತಮ್ಮ ಬೆನ್ ಅನ್ನು ಕೊಂದಿದ್ ಬೇರೆ ಯಾರು ಅಲ್ಲ, ಅದು ನನ್ನ ತಂದೆ. ಮತ್ತೆ ನಮ್ಮ ತಂದೆನೆ ನನ್ನ ತಾಯಿನ ಕೊಂದಿದ್ದು. ಹಾಗೆ ನಾನು ಕೂಡ ಒಂದು ವೇರುಲ್ಫ್ ಆಗಿ ಬದಲಾಗಿ ಹೋಗ್ಬಿಟ್ಟಿದ್ದೀನಿ. ನಾನು ಹೇಗಾದ್ರೂ ಮಾಡಿ ಮತ್ತೆ ವಾಪಸ್ ನಮ್ಮ ಊರಿಗೆ ಹೋಗ್ಬೇಕು, ಅದಕ್ಕೆ ನೀನ್ ಸಹಾಯ ಮಾಡು ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಗ್ವಿನ್ ಕೂಡ ನೀನೇನು ತಲೆ ಕೆಡ್ಸ್ಕೊಂಬೇಡ, ಈ ಒಂದು ಕರ್ಸ್ ನ ಬ್ರೇಕ್ ಮಾಡೋದಕ್ಕೆ ಏನಾರು ಒಂದು ಸೊಲ್ಯೂಷನ್ ಇರುತ್ತೆ, ಅದನ್ನ ಹುಡ್ಕೋಣ ನಾವು ಅಂತ. ಅದಕ್ಕೆ ಇವನು ಕೂಡ ನೀನ್ ಇದರ ಮಧ್ಯೆ ಬರಬೇಡ, ನೀನ್ ಆಲ್ರೆಡಿ ತುಂಬಾ ಸಹಾಯ ಮಾಡಿದ್ಯಾ, ಮತ್ತೆ ಈ ಪ್ರಾಬ್ಲಮ್ಗೆ ಬಂದ್ರೆ ನಿನ್ಗೆ ಏನಾರು ಆಗ್ಬಿಡುತ್ತೆ ಅನ್ಬಿಟ್ಟು ಅವನ ಜಾಗದಿಂದ ಹೋಗೋದಕ್ಕೆ ರೆಡಿ ಆಗಿರ್ತಾನೆ. ಇವಳು ಕೂಡ ತುಂಬಾನೇ ತಡೆಯೋಕೆ ಟ್ರೈ ಮಾಡ್ತಾಳೆ, ಆದ್ರೆ ಅವನು ಅಲ್ಲಿರೋದಿಲ್ಲ. ಇಷ್ಟಲ್ಲ ಆಲ್ರೆಡಿ ಒಬ್ಬರ ಮೇಲೆ ಒಬ್ರು ತುಂಬಾನೇ ಲವ್ ಆಗ್ಬಿಟ್ಟಿರುತ್ತೆ. ನೀವು ತಪ್ಪಾಗಿ ತಿಳ್ಕೊಂಬೇಡಿ, ತನ್ನ ಅಣ್ಣನ ಹೆಂಡತಿನೇ ಇವನು ಲವ್ ಮಾಡ್ತಾ ಇದ್ದಾನೆ ಅಂತ. ಬೆನ್ಗೂ ಹಾಗೆ ಗ್ವಿನ್ಗೂ ಕೂಡ ಮದ್ವೆ ಆಗಿರೋದಿಲ್ಲ, ಇನ್ನು ಮದ್ವೆ ಮಾಡ್ಬೇಕು ಅಂತ ಫಿಕ್ಸ್ ಮಾಡಿರ್ತಾರೆ ಅಷ್ಟೇ. ಇಬ್ರಿಗೂ ಕೂಡ ಮ್ಯಾರೇಜ್ ಆಗಿರೋದಿಲ್ಲ. ಲಾರೆನ್ಸ್ ಆ ಜಾಗದಿಂದ ಹೋಗಾದ್ಮೇಲೆ ಆ ಜಾಗಕ್ಕೆ ಇನ್ಸ್ಪೆಕ್ಟರ್ ತನ್ನ ಟೀಮ್ ನ ಕರ್ಕೊಂಡು ಬರ್ತಾನೆ. ಇಲ್ಲಿಗೆ ಏನಾದ್ರೂ ಲಾರೆನ್ಸ್ ಬಂದಿದ್ರೆ ನಮ್ಗೆ ಇನ್ಫಾರ್ಮ್ ಮಾಡಿ, ಅವನೊಂದು ಬೀಸ್ಟ್ ಆಗಿ ಕನ್ವರ್ಟ್ ಆಗ್ಬಿಟ್ಟಿದ್ದೇನೆ, ಅವನ ಮುಗಿಸೋದು ಅವಶ್ಯಕತೆ ಇದೆ ಅಂತ. ಹೀಗಾಗಿ ಅವಳು ಕೂಡ ಸುಳ್ಳು ಹೇಳ್ಬಿಡ್ತಾಳೆ, ಇಲ್ಲ ಅವನು ಇಲ್ಲಿಗೆ ಬಂದಿಲ್ಲ ಅಂತ. ಅವ್ರು ಹೋಗಾದ್ಮೇಲೆ ಇವಳು ಕೂಡ ತುಂಬಾ ಬುಕ್ಸ್ ನ ತೆಗಿಯೋಕೆ ಶುರು ಮಾಡ್ತಾಳೆ, ಅಂದ್ರೆ ಈ ಕರ್ಸ್ ನ ಹೇಗೆ ಬ್ರೇಕ್ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ಈ ಕಡೆ ಇನ್ಸ್ಪೆಕ್ಟರ್ಗೆ ಗೊತ್ತಾಗಿರುತ್ತೆ ಇವನು ಲಂಡನ್ ನಲ್ಲಿ ಇಲ್ಲ ಅಂದ್ರೆ ಪಕ್ಕ ಇವನು ಒಂದು ಹಳ್ಳಿಗೆ ಹೋಗಿರ್ತಾನೆ. ಹೀಗಾಗಿ ಬ್ಲಾಕ್ ಮೋರ್ ಹಳ್ಳಿಗೆ ಇವರೆಲ್ಲರೂ ಕೂಡ ಬರಕ್ಕೆ ಶುರು ಮಾಡ್ತಾರೆ. ಹಾಗೆ ಗ್ವಿನ್ ಕೂಡ ಲಾರೆನ್ಸ್ ನ ಹಳ್ಳಿಗೆ ಬರ್ತಾಳೆ. ಬ್ಲಾಕ್ ಮೋರ್ಗೆ ಬಂದ್ಬಿಟ್ಟು ಇವಳು ಸೀದಾ ಏನ್ ಮಾಡ್ತಾಳೆ ಅಂದ್ರೆ ಜಿಪ್ಸಿ ಜನಾಂಗದ ಮಲೇವನ ಹೋಗಿ ಮೀಟ್ ಮಾಡ್ತಾಳೆ. ಈ ಕರ್ಸ್ ನ ಬ್ರೇಕ್ ಮಾಡೋದಕ್ಕೆ ನಿನ್ಗೇನಾದ್ರೂ ಒಂದು ಸೊಲ್ಯೂಷನ್ ಗೊತ್ತಿರುತ್ತೆ, ದಯವಿಟ್ಟು ನನಗೆ ಹೇಳು ಅಂತ. ಅದಕ್ಕೆ ಮಲೈವ ಕೂಡ ಹೇಳ್ತಾಳೆ, ಆ ರೀತಿ ಕರ್ಸ್ ನ ಬ್ರೇಕ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಇದಕ್ಕೆ ಇರೋದು ಎರಡೇ ದಾರಿ. ಇಲ್ಲ ನೀನ್ ಆ ವೇರುಲ್ಫ್ ನ ಸಾಯಿಸ್ಬೇಕು, ಇಲ್ಲ ಅಂದ್ರೆ ಅದನ್ನ ಅದ್ರ ಪಾಡಿಗೆ ಬದುಕೋದಕ್ಕೆ ಬಿಟ್ಬಿಡ್ಬೇಕು ಅಂತ. ಇದನ್ನ ಕೇಳಿ ಇವಳಿಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಇಲ್ಲಿ ಲಾರೆನ್ಸ್ ಟ್ರಾವೆಲ್ ಮಾಡ್ತಾ ತನ್ನ ಹಳ್ಳಿಗೆ ಬರ್ತಾನೆ. ತನ್ನ ರಿವೆಂಜ್ ನ ತೀರಿಸ್ಕೊಬೇಕು ಅಂದ್ಬಿಟ್ಟು ತನ್ನ ತಂದೆ ಮನೆಗೆ ಹೋಗ್ತಾನೆ. ಹೋದಾಗ ಅಲ್ಲಿ ಸಿಂಗು ಸತ್ತು ಬಿದ್ದಿರ್ತಾನೆ. ಹಾಗೆ ಒಂದು ಗನ್ನನ್ನ ತಗೊಂಡು ತನ್ನ ತಂದೆನ ಹುಡುಕ್ತಾ ಇರ್ತಾನೆ, ಶೂಟ್ ಮಾಡಿ ಸಾಯಿಸ್ಬಿಡೋಣ ಅಂತ. ಇಲ್ಲಿ ಗ್ವಿನ್ಗೆ ಗೊತ್ತಾಗುತ್ತೆ ಇವತ್ತು ಲಾರೆನ್ಸ್ ಒಂದು ಉಲ್ಫ್ ಆಗಿ ಕನ್ವರ್ಟ್ ಆಗ್ತಾನೆ, ಅವನು ತನ್ನ ತಂದೆ ಮೇಲೆ ರಿವೆಂಜ್ ನ ತೀರಿಸ್ಕೊಳ್ಳೋದಕ್ಕೆ ಹೋಗಿರ್ತಾನೆ ಅಂತ. ಹೀಗಾಗಿ ಅವನ ಮನೆ ಕಡೆ ಹೋಗ್ತಾ ಇರ್ತಾಳೆ. ಇದನ್ನ ನೋಡಿದ್ದ ಇನ್ಸ್ಪೆಕ್ಟರ್ ಇವಳನ್ನ ಫಾಲೋ ಮಾಡ್ಕೊಂಡು ಬರ್ತಾನೆ. ಇಲ್ಲಿ ನಮ್ಮ ಹೀರೋ ಹುಡುಕ್ತಿರ್ಬೇಕಾದ್ರೆ ಸಡನ್ ಆಗಿ ಇವನ ಮುಂದಗಡೆ ಅವನ ತಂದೆ ಬರ್ತಾನೆ. ಇದರಿಂದ ಅವ್ರ ತಂದೆ ಜೊತೆಗೆ ಫೈಟ್ ಮಾಡೋಕೆ ಶುರು ಮಾಡ್ತಾನೆ. ಹೀಗೆ ಇವರಿಬ್ರು ಫೈಟ್ ಮಾಡ್ತಾ ಇರ್ಬೇಕಾದ್ರೆ ಆ ಒಂದು ಫುಲ್ ಮೂನ್ ನೈಟ್ ಆಗಿರೋದ್ರಿಂದ ಇವರಿಬ್ರು ಕೂಡ ಒಂದು ವೇರುಲ್ಫ್ ಆಗಿ ಬದಲಾಗ್ಬಿಟ್ಟು ಇಬ್ರು ಕೂಡ ಒಬ್ರಿಗೊಬ್ರು ಮಸ್ತಾಗಿ ಹೊಡೆದಾಡ್ಕೋತಾರೆ. ಆದ್ರೆ ಜಾನ್ ತುಂಬಾನೇ ಸ್ಟ್ರಾಂಗ್ ಆಗಿರೋದ್ರಿಂದ ನಮ್ಮ ಹೀರೋನ ಸರಿಯಾಗಿ ಹೊಡೆದಾಗ್ತಾ ಇರ್ತಾನೆ. ಆದ್ರೆ ಲಾರೆನ್ಸ್ ಸರಿಯಾದ ಸಮಯನ ಉಪಯೋಗಿಸ್ಕೊಂಡು ಸೀದಾ ಅವನ ಬೆಂಕಿಗೆ ಎಸ್ಬಿಡ್ತಾನೆ. ಇದರಿಂದ ಅವನು ಸುಟ್ಟೋಗ್ತಿರೋ ಗ್ಯಾಪ್ ನ ಯೂಸ್ ಮಾಡ್ಕೊಂಡು ಅವನ ತಲೆನೇ ಎಗ್ಗುರಿಸ್ಬಿಡ್ತಾನೆ. ಆಗ ಗ್ವಿನ್ ಕೂಡ ಲಾರೆನ್ಸ್ ನ ಮನೆ ಒಳಗಡೆ ಬಂದ್ ನೋಡಿದಾಗ ಅವನೊಂದು ವೇರುಲ್ಫ್ ಆಗಿ ಬದಲಾಗಿ ಹೋಗ್ಬಿಟ್ಟಿರ್ತಾನೆ. ಇದರಿಂದ ಇವಳ ಮೇಲೆ ಅಟ್ಯಾಕ್ ಮಾಡಕ್ಕೆ ಅಂತ ಬಂದಾಗ ಇನ್ಸ್ಪೆಕ್ಟರ್ ಬಂದ್ಬಿಟ್ಟು ಒಂದು ಸಿಲ್ವರ್ ಬುಲೆಟ್ ತುಂಬಿರೋ ಗನ್ನಿಂದ ಶೂಟ್ ಮಾಡಕ್ಕೆ ಬಂದಾಗ ಅದನ್ನ ತಡೀತಾಳೆ. ಆಗ ವೇರುಲ್ಫ್ ಹೋಗ್ಬಿಟ್ಟು ಆ ಒಂದು ಇನ್ಸ್ಪೆಕ್ಟರ್ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಹೀಗಾಗಿ ಇವಳು ಇನ್ಸ್ಪೆಕ್ಟರ್ ನ ಗನ್ನ ತಗೊಂಡು ಆ ಜಾಗದಿಂದ ಓಡೋಗ್ಬಿಡ್ತಾಳೆ. ಇವಳು ಓಡೋಗ್ತಿರೋದನ್ನ ಲಾರೆನ್ಸ್ ನೋಡ್ಬಿಟ್ಟು ಅವಳನ್ನ ಸಾಯಿಸೋದಿಕ್ಕೆ ಅನ್ಬಿಟ್ಟು ಅವಳನ್ನ ಹಿಂದಗಡೆನೆ ಫಾಲೋ ಮಾಡ್ಕೊಂಡು ಹೋಗುತ್ತೆ. ಇದು ಕೂಡ ಗ್ವಿನ್ ಕೂಡ ಇದರಿಂದ ತಪ್ಪಿಸ್ಕೊಬೇಕು ಅನ್ಬಿಟ್ಟು ಒಂದು ಜಾಗದಲ್ಲಿ ಹೋಗಿ ಬಚ್ಚಿಟ್ಕೊಂಡಿರ್ತಾಳೆ. ಆದ್ರೂ ಕೂಡ ಇದು ಹುಡುಕ್ಬಿಡುತ್ತೆ. ಹೀಗಾಗಿ ಅವಳನ್ನ ಅಟ್ಟಾಡ್ಸ್ಕೊಂಡು ಹೋಗ್ಬಿಟ್ಟು ಒಂದು ಜಾಗದಲ್ಲಿ ಅವಳನ್ನ ಬೀಳಿಸಿ ಅವಳನ್ನ ಕಚ್ಚಿ ಸಾಯಿಸೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಅವಾಗ ಗ್ವಿನ್ ಕೂಡ ನಾನು ಗ್ವಿನ್ನು, ನನ್ನ ನೆನಪು ಮಾಡ್ಕೊ, ನಾನು ನಿನ್ಗೆ ಗೊತ್ತು, ನೀ ನನ್ನ ಪ್ರೀತಿಸ್ತಿದ್ದೆ
ಅಂತ ಫೀಲಿಂಗ್ ಅಲ್ಲಿ ಮಾತಾಡ್ತಾಳೆ. ಅವಾಗ ಅವನು ಒಂದು ನಿಮಿಷಕ್ಕೆ ಕಂಟ್ರೋಲಿಗೆ ಬರ್ತಾನೆ. ಅವಾಗ ಗ್ವಿನ್ಗೂ ಕೂಡ ಅರ್ಥ ಆಗ್ಬಿಟ್ಟಿರುತ್ತೆ ಇವನನ್ನ ಬಿಟ್ರೆ ಇನ್ನು ತುಂಬಾ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ನಾನು ಲಾರೆನ್ಸ್ ನ ತುಂಬಾ ಇಷ್ಟಪಡ್ತೀನಿ, ನಾನು ಪ್ರೀತಿಸಿರೋ ವ್ಯಕ್ತಿ ಈ ಪರಿಸ್ಥಿತಿಗೆ ಯಾವತ್ತೂ ಕೂಡ ಬರಬಾರ್ದು ಅಂದ್ಬಿಟ್ಟು ಆ ಒಂದು ಗನ್ ಇರುತ್ತಲ್ಲ, ಆ ಒಂದು ಗನ್ ಒಳಗಡೆ ಸಿಲ್ವರ್ ಬುಲೆಟ್ ಇರುತ್ತೆ. ಹೀಗಾಗಿ ಲಾರೆನ್ಸ್ ನ ಎದೆಗೆನೆ ಶೂಟ್ ಮಾಡ್ಬಿಡ್ತಾಳೆ ಇವಳು. ಇವನೇನಾದ್ರು ಬೇರೆಯವ್ರ ಕೈಗೆ ಸಿಕ್ಕಿದ್ರೆ ಟಾರ್ಚರ್ ಮಾಡಿ ಸಾಯಿಸ್ಬಿಡ್ತಾರೆ ಇವನ್ನ, ಅದು ನನ್ನ ಕೈಲಿ ನೋಡೋದಿಕ್ಕೆ ಆಗೋದಿಲ್ಲ ಅನ್ಬಿಟ್ಟು ಅವನು ಸತ್ತಾದ್ಮೇಲೆ ಲಾರೆನ್ಸ್ ಮಾನವನ ರೂಪಕ್ಕೆ ಬಂದ್ಬಿಡ್ತಾನೆ. ಅವಾಗ ಬಂದಾಗ ಅವನು ಕೂಡ ಸಾಯೋ ಟೈಮಲ್ಲಿ ಒಂದು ಥ್ಯಾಂಕ್ಸ್ ನ ಹೇಳ್ತಾನೆ, ಈ ಒಂದು ಶಾಪದಿಂದ ನನ್ನನ್ನ ಮುಕ್ತನಾಗಿ ಮಾಡಿದ್ದಕ್ಕೆ ಅಂತ. ಹೀಗೆ ನೋಡ್ತಿದ್ದಂಗೆ ಲಾರೆನ್ಸ್ ಸತ್ತೇ ಹೋಗ್ಬಿಡ್ತಾನೆ. ಆಗ ಆ ಜಾಗಕ್ಕೆ ಇನ್ಸ್ಪೆಕ್ಟರ್ ಬರ್ತಾನೆ. ಆದ್ರೆ ಇನ್ಸ್ಪೆಕ್ಟರ್ಗೆ ಕಚ್ಚಿರೋದ್ರಿಂದ ಇವಾಗ ಅವನು ವೇರ್ವುಲ್ಫ್ ಆಗಿ ಬದಲಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಟ್ನಲ್ಲಿ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಏನೋ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಒಂದೇ ಸಲ ನಿಮ್ಗೆ ಇಷ್ಟ ಆಗೋ ತರನೇ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಸರಿ, ಮುಂದಿನ ವಿಡಿಯೋ ಜೊತೆ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.